ವಿಶ್ವದ ಎರಡನೇ ಅತಿದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಂಗೆಳೆಯರೆ, ಬೆಳಗಾವಿಯ ಸುವರ್ಣ ವಿಧಾನಸೌಧದ ಭವ್ಯ ಮೆಟ್ಟುಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಅನಾವರಣಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಮರೀದ್, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ, ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತ ಸಲೀಂ ಅಹಮದ್, ವಿಧಾನಸಭೆಯ ಸರ್ಕಾರದ ಮುಖ್ಯ ಸಚೇತ ಅಶೋಕ ಪಟ್ಟಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸೇರಿದಂತೆ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಧ್ವಜವನ್ನು ಕಲಬುರಗಿ ಜಿಲ್ಲೆಯ ರಾಮಪುರದ ವಿನೋದ್ ಕುಮಾರ್, ರೇವಪ್ಪ ಬನ್ನಮ್ಮ ಕುಟುಂಬಸ್ಥರು ವೈಯಕ್ತಿಕ ಆಸಕ್ತಿಯಿಂದ ತಯಾರು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿಶ್ವದ ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ಖಾದಿ ಧ್ವಜವನ್ನು ಬೆಲ್ಗಾಂನ ಸ್ವರ್ಣಸೌಧದಲ್ಲಿ ಇವತ್ತು ಅನಾವರಣಗೊಳಿಸಿ ಈ ಒಂದು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಅವಕಾಶ ಮಾಡಲಿಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಿರುವಂತಹ ಕರ್ನಾಟಕ ರಾಜ್ಯದ ಗೌರವ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿರುವಂತಹ ರುದ್ರಪ್ಪ ಲಾಮಣಿರವರೇ, ಕಾನೂನು ಮತ್ತು ಸಂಸದ ಸಚಿವರು, ನಮ್ಮ ಸ್ಪೆಷಲ್ ಬೋರ್ಡ್ನ ಸದಸ್ಯರಾಗುವಂತಹ ಎಚ್.ಕೆ. ಪಾಟೀಲ್ಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂಥ ಸನ್ಮಿತ್ರಂಥ ಅಶೋಕ್ ಪಟ್ಟಣ್ಣವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವಂಥ ಗೌರವಾಂತ ಸಲೀಂ ಅಹಮದ್ರವರೇ, ಅದೇ ರೀತಿ ನಮ್ಮ MLCಯು ಮುಖ್ಯಮಂತ್ರಿಗಳ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ನಸೀರ್ ಅಹಮದ್ರವರೇ, ಆಮೇಲೆ ಗೌರವೇತರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂಥ ರೇವಣ್ಣರವರೇ, ನಮ್ಮ ಶಾಸಕ ಮಿತ್ರರಂಥ ತಮ್ಮಯ್ಯರವರೇ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತಹ ಚೀಫ್ ಸೆಕ್ರೆಟರಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ನಮ್ಮ ಶಾಲಾ ಭದ್ರಪ್ಪರವರೇ, ಅದೇ ರೀತಿ ನಮ್ಮ ಹೊನ್ನಾಳಿ ಶಾಸಕರೇ, ಇಲ್ಲಿಯ ನಮ್ಮ ಇಂಥ ಶಾಸಕರ ಮಿತ್ರರೇ, ಗಣ್ಯ ಅತಿಥಿಗಳೇ, ಈ ಒಂದು ರಾಷ್ಟ್ರಧ್ವಜ ನಿರ್ಮಿಸಿದಂಥ ಬಹುಶಃ ನಮ್ಮ ರಾಜ್ಯದ ಯುವಕ ಸನ್ಮಿತ್ರರಂಥ ವಿನೋದ್ರವರೇ, ಬಹುಶಃ ಅವರ ಕುಟುಂಬಸ್ಥರೇ, ಹಿರಿಯರೇ, ನಮ್ಮ ಅಧಿಕಾರಿ ವರ್ಗದವರೇ, ಇಲ್ಲಿ ಇರುವ ಸೇರುವ ನಮ್ಮ ಗಣ್ಯ ಅತಿ ಸನ್ಮಿತ್ರರೇ, ಅತ್ಯಂತ ಹಾಗೂ ಪತ್ರಿಕಾ ಮಾಧ್ಯಮ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ಇವತ್ತು ವಿಶ್ವದ ಎರಡನೇ ಅತ್ಯಂತ ದೊಡ್ಡ ಮಟ್ಟದ ರಾಷ್ಟ್ರಧ್ವಜವನ್ನು ಇವತ್ತು ಇಲ್ಲಿ ಅನಾವರಣಗೊಳಿಸಲಿಕ್ಕೆ ನಾನು ಇವತ್ತು ವಿನೋದ್ ಅವರನ್ನು, ಬಹುಶಃ ನಮ್ಮ ಕಲಬುರಗಿ ಜಿಲ್ಲೆಯ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮನ್ ಅವರನ್ನು ಮತ್ತು ಅವರ ಮಿತ್ರ ಕುಟುಂಬಸ್ಥರನ್ನು ಯಾರೆಲ್ಲ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರ ಅವರೆಲ್ಲರಿಗೂ ನಾನು ಅಭಿನಂದಿಸಿ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ, ಬಹುಶಃ ಈ ಒಂದು ಶ್ರಮದ ಮೂಲಕ ತಾವೇನು ಇವತ್ತೊಂದು ಈ ಒಂದು ಅವಕಾಶವನ್ನು ಇವತ್ತು ನಿರ್ಮಾಣ ಮಾಡಿದ್ದೀರಾ, ಇದು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೇಶಭಕ್ತಿ ಮತ್ತು ದೇಶಪ್ರೇಮ ಇನ್ನಷ್ಟು ಹೆಚ್ಚಿಸುವಂಥ ಅವಕಾಶ ಆಗ್ತದೆ. ಎರಡನೇದಾಗಿ ನಾನು ಅಭಿನಂದಿಸಿ, ಯಾಕೆಂತ ಹೇಳಿದರೆ ನಮಗೆ ಕಾಣುವಾಗಿದ್ದು ಒಂದು ಖಾದಿ ಎರಡನೇ ಅತ್ಯಂತ ದೊಡ್ಡ ಫ್ಲಾಗ್ ಕಾಣ್ತದೆ. ಈ ಫಸ್ಟ್ನೇ ಫ್ಲಾಗ್ ಇರೋದು ನಮ್ಮ ಆರ್ಮಿ ಅವರು ನಿರ್ಮಾಣ ಮಾಡಿರೋದು. ಆದರೆ ಇದರ ಹಿಂದೆ ಅಂತ ಶ್ರಮ, ಅದರ ಇದ್ದಂಥ ಬದ್ಧತೆ ಮತ್ತು ಅದೊಂದು ದೂರದೃಷ್ಟಿ ಆಲೋಚನೆ ಮತ್ತು ದೇಶ ಮತ್ತು ವ್ಯಕ್ತಿಯ ಅವರ ಒಂದು ಪ್ರೇಮ ಆ ಧ್ವಜದ ಮೇಲೆ ಮತ್ತು ಏನು ಸಂದೇಶ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ರಿಯಾಶೀಲ ಸಭಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖಾದರ್ ಸಾಹೇಬ್ರೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವಿಧಾನಸಭೆಯ ಉಪಾಧ್ಯಕ್ಷರು ಮಾನ್ಯ ಸಲೀಂ ಅಹಮದ್ರವರೇ, ವಿಧಾನಸಭೆಯ ಮುಖ್ಯ ಸಚೇತಕರಾದ ಉಪಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಅವ್ರನ್ನ ನಾನು ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತೇನೆ. ಮಾನ್ಯ ವಿನೋದ್ ಕುಮಾರ್ ಅವರು ನೋಡಿ, ಅವರು ಇಷ್ಟು ಸಾಧನೆಯನ್ನು ಮಾಡಬೇಕು, ದಾಖಲೆಯನ್ನು ಮಾಡಬೇಕು. ನಮ್ಮ ದೇಶದಲ್ಲೇ ಎರಡನೆಯ ಧ್ವಜ, ಈ ಎರಡನೆಯ ದೊಡ್ಡದಾಗಿರ್ತಕ್ಕಂಥ ಧ್ವಜ ನಮ್ಮ ಸುವರ್ಣಸೌಧದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ
ಅದರ ಒಂದು 100 ವರ್ಷದ ಆಚರಣೆ, ಗಾಂಧಿ ಭಾರತದ ಆಚರಣೆಯ ಕಾಲದಲ್ಲಿ ಈ ಒಂದು ರಾಷ್ಟ್ರಭಕ್ತಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸವಿ ನೆನಪಿನಲ್ಲಿ ಸ್ವಾವಲಂಬನೆಯ ಪ್ರತೀಕವಾದ ಚರಕವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ತಿರುಗಿಸಿ ನಮ್ಮೆಲ್ಲರ ಅಭಿಮಾನದ ಈ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸಲಿದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಾದ ಶ್ರೀಯುತ ಸಿದ್ದರಾಮಯ್ಯನವರು ಮಾತನಾಡಬೇಕಂತ ಮಹತ್ವದ ಖಾದಿ ಧ್ವಜದ ತಯಾರಿಕೆಯಲ್ಲಿ ಅಮೂಲ್ಯವಾದ ಪಾತ್ರ ವಹಿಸಿದ ರೇವಪ್ಪ ಬೊಮ್ಮನವರಿಗೆ ಗೌರವಪೂರ್ವಕ ಸನ್ಮಾನವನ್ನ ಸಲ್ಲಿಸಲಾಗ್ತದೆ. ಅವರ ಸೇವೆಗೆ ಹೃತ್ಪೂರ್ವಕ ಅಭಿನಂದನೆ. ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಗೌರವಾನ್ವಿತ ನಮ್ಮ ಸಭಾಪತಿಗಳೇ, ಎಲ್ಲ ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ಮಂತ್ರಿಗಳೇ, ಸ್ನೇಹಿತರೆ, ನಮ್ಮ ಸ್ಪೀಕರ್ ಸಾಹೇಬರು ಏನಾದ್ರು ಒಂದು ಹೊಸ ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತು ಸುವರ್ಣಸೌಧದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವ್ರನ್ನ ಏನು ಇಲ್ಲಿ ಕೂರಿಸ್ಲಿಕ್ಕೆ ಬಹಳ ಶ್ರಮಪಟ್ಟು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಗಾಂಧೀಜಿಯವರ 100 ವರ್ಷದ ಇತಿಹಾಸ, ಅವರು ಸ್ವಾತಂತ್ರ್ಯದ ಜವಾಬ್ದಾರಿ ತೆಗೆದುಕೊಂಡಂತ 100 ವರ್ಷದ ಇತಿಹಾಸವನ್ನ ಇಲ್ಲಿ ಅವತ್ತು ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ರಾಷ್ಟ್ರದ ನಾಯಕರೆಲ್ಲ ಕೂಡ ಬಂದು ಮಾಡಿದ್ರು. ಇವತ್ತು ಕೂಡ ಇಲ್ಲಿ ನಮ್ಮ ಧಾರವಾಡದಿಂದ ಏನು ನಮ್ಮ ಖಾದಿ ಸೆಂಟರ್ ಇದೆ, ಅಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಜಾಗ ಇದೆ. ಆ ಜಾಗದಿಂದ ಇವತ್ತು ಮತ್ತೆ ಈ ತ್ರಿವರ್ಣ ಧ್ವಜವನ್ನು ಇಲ್ಲಿ ತಯಾರು ಮಾಡಿಸಿ ಈ ಸುವರ್ಣಸೌಧದಲ್ಲಿ ಇವತ್ತು ಅದನ್ನು ಪ್ರದರ್ಶನ ಮಾಡಿ ನಮ್ಮೆಲ್ಲರೂ ಕೂಡ ಈ ದೇಶದ ಭಕ್ತಿಯನ್ನು ಮೂಡುವಂಥದ್ದು, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ಕಳಿಸುವಂಥ ಕೆಲಸ ಇವತ್ತು ನಮ್ಮ ಸುವರ್ಣಸೌಧದಲ್ಲಿ ನಡೆದಿದೆ. ನಾನು ರಾಜ್ಯದ ಎಲ್ಲ ಜನತೆ ಪರವಾಗಿ, ಸರ್ಕಾರ ಪರವಾಗಿ ಅವ್ರಿಗೆ ಮತ್ತು ಅವರ ಟೀಮು, ಡೆಪ್ಟಿ ಸ್ಪೀಕರ್ಗೆ, ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದು ಬಹಳ ಒಳ್ಳೆಯ ಕೆಲಸ. ಇದೆಲ್ಲ ಕೂಡ ನಮ್ಮೆಲ್ಲರೂ ಕೂಡ ಮಾದರಿಯಾಗಿ ಇವತ್ತು ಚೆನ್ನಾಗಿ ಕೆಲಸ ನಡೆದಿದೆ. ಎಲ್ಲರೂ ಕೂಡ ಶುಭವಾಗಲಿ. ಇದನ್ನ ಎಲ್ಲ ಸಾರ್ವಜನಿಕರು, ನಮ್ಮ HK ಪಾಟೀಲ್ ಅವರು ಹೇಳಿದಂಗೆ ಸಾರ್ವಜನಿಕ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಹೊಸ ಪೀಳಿಗೆಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ
ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ರಾಷ್ಟ್ರದ ಧ್ವಜ. ಈ ದೇಶದ ಎಲ್ಲ ಮನೆಗಳ ಮೇಲೆ ಕೂಡ ನಾವು ಗೌರವದಿಂದ ಹಾಕುವಂಥ ಮೊದಲಿಂದ ಕೂಡ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಹೆಗಲ ಮೇಲೆ ಯಾವಾಗಲೂ ಕೂಡ ಇದೇ ಬಣ್ಣದ ಧ್ವಜವನ್ನು ಹಾಕುವಂಥ ಒಂದು ಭಾಗ್ಯ ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೂ ಇವತ್ತು ಹಿಂದೆಲ್ಲ ಕೂಡ ನಮಗೆ ಸಿಕ್ಕಿದೆ. ಸೊ ನಮಗೆಲ್ಲ ಈ ದೇಶದಲ್ಲಿ ನಮ್ಮ ಎದೆಗಳಲ್ಲಿ ಈ ದೇಶದ ಭಕ್ತಿ ಮೂಡಿಸುವಂಥ ಕೆಲಸ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ನೀವು ಕೂಡ ಎಲ್ಲ ಮಾಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯಮಂತ್ರಿಯವರಾದ ಶ್ರೀಯುತ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ. ನಮಸ್ಕಾರ. ಜಗತ್ತಿನ ಎರಡನೇ ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜದ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಖಾದರ್ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ, ಕಾನೂನು ಸಚಿವರಾದಂಥ ಪಾಟೀಲ್ ಅವರ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಭೂಮಿ ಮೆಟ್ಟಿಲಿನ ಮೇಲೆ ಅನಾವರಣಗೊಳಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ. ನಾನು ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಆಮೇಲೆ ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಣ್ಣ ಕುಟುಂಬಸ್ಥರು, ಅವ್ರಿಗೂ ಕೂಡ ಎಲ್ಲ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಚಳುವಳಿ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನು ಜಾರಿಗೆ ತಗೊಂಡು ಈ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಅಲ್ಲ, ಇದು ನಮ್ಮೆಲ್ಲರ ದೇಶದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ. ಈ ಧ್ವಜ ಮೂರು ವರ್ಣಗಳನ್ನು ಕೂಡಿ ಮೂರು ವರ್ಣಗಳು ಸಮೃದ್ಧಿಯನ್ನು ಚಕ್ರ ಇದೆಯಲ್ಲ ಅದು ನಿರಂತರವಾಗಿ ಸಮೃದ್ಧಿಯನ್ನು, ದೇಶದ ಆರ್ಥಿಕತೆಯನ್ನು ಅದನ್ನು ಗ್ರಹಿಸ್ತಕ್ಕಂಥ ಎಲ್ಲ ಸಮಾನ